ದಿಸ್ ಈಸ್ ಎ ಯುನೀಕ್ ಕಾನ್ಸೆಪ್ಟ್. ಏನಕ್ಕೆ ಅಂತ ಮಾಡಿದ್ದೀವಿ ಅಂದರೆ ವಿತ್ ದಿ ಸ್ಟೇಟ್ ಗೌರ್ಮೆಂಟ್ ಕೊಲಾಬ್ರೇಷನ್. ಸೊ ನಾವು ಇದನ್ನು ಒಂದು ವುಮೆನ್ ಎಂಟರ್ಪ್ರೈನರ್ಸ್ನ ಡೆವಲಪ್ ಮಾಡಬೇಕು, ಅವರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋದು ಮೂಲ ಉದ್ದೇಶ. ಮತ್ತು ಅವರಿಗೆ ಆರ್ಥಿಕವಾಗಿ ಅವರಿಗೆ ಸಬಲರಾಗೋದಕ್ಕೆ ಇದೊಂದು ಕಾಫಿ ಉದ್ಯಮ ಚೆನ್ನಾಗಾಗುತ್ತೆ ಅನ್ನೋದು ಒಂದು ಉದ್ದೇಶ. ಜೊತೆಗೆ ನಾವು 500 ಮಾಸ್ಟರ್ ಟ್ರೈನರ್ಸ್ ಅಂತ ಟ್ರೈನ್ ಮಾಡಬೇಕು ಅಂತಿದ್ದೀವಿ ಕಾಫಿ ಮಂಡಳಿಯಿಂದ. ಸೊ ಅದನ್ನು ಟ್ರೈನ್ ಮಾಡಿದ ಮೇಲೆ ಅವರು ಬೇರೆಯವ್ರಿಗೆ ಟ್ರೈನ್ ಮಾಡ್ತಾರೆ. ಒಟ್ಟು ಕರ್ನಾಟಕದಲ್ಲಿ 2,500 ಈ ಥರ ಕಿಯೋಸ್ಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರಾರಂಭ ಮಾಡಬೇಕು. ಅದರಿಂದ ಮಹಿಳೆಯರಿಗೆ ಒಂದು ಆರ್ಥಿಕ ಸದೃಢವಾಗಿ ಆಗೋದಕ್ಕೆ ಮೂಲ ಕಾರಣ ಆಗುತ್ತೆ, ಮತ್ತು ಅವರಿಗೆ ಒಂದು ಬಿಸ್ನೆಸ್ ಮಾಡೆಲ್ನ ಕೊಟ್ಟ ಹಾಗೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಕಾಫಿ ಮಂಡಳಿ ಕೆಲಸ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜೊತೆಗೆ ಭಾರತದಲ್ಲಿ ಸುಮಾರು 10,000 ಕಿಯೋಸ್ಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಇದನ್ನು ಹಾಕಿದರೆ ಇಂಟರ್ನಲ್ ಡೊಮೆಸ್ಟಿಕ್ ಕನ್ಸಂಪ್ಷನ್ನು ಭಾರತದಲ್ಲಿ ಆಂತರಿಕ ಕನ್ಸಂಪ್ಷನ್ನು ಜಾಸ್ತಿ ಆಗಬೇಕು ಅನ್ನೋದು. ಯಾಕೆಂದರೆ ನಾನು ಹೇಳಿದೆ ಮೊದಲೇ, ನಾವು ವಿ ಹ್ಯಾವ್ ಸೆಟ್ ಎ ಟಾಸ್ಕ್ ಆಫ್ 7 beans to 7 lakh tons. 7 ಲಕ್ಷ ಟನ್ ಬೆಳಿತೀವಿ ಅಂದರೆ ವಿ ಹ್ಯಾವ್ ಟು ಥಿಂಕ್ ಆನ್ ಮಾರ್ಕೆಟ್ ಆಲ್ಸೋ. ಸೊ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಬಹುಶಃ 10,000 ಆದರೆ ಡೆಫಿನೆಟ್ಲಿ ದ ಇಂಡಿಯನ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ವಿಲ್ ಇನ್ಕ್ರೀಸ್, ಮತ್ತು ಸಿನಾರಿಯೋ ಆಫ್ ಇಂಡಿಯನ್ ಕಾಫಿ ವಿಲ್ ಬಿ ಚೇಂಜ್ ಅಂತ ಒಂದು ನಮ್ಮ ಅಚಲವಾದ ನಂಬಿಕೆ.